ಹಾಯ್ ಹಲೋ ಪ್ರೀತ ವಿದ್ಯಾರ್ಥಿ ಮಿತ್ರರೇ, ಪುನಃ ಸಂಸ್ಕರಣೆಗೆ ಸ್ವಾಗತ ಸುಸ್ವಾಗತ. ಎಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸೆಕೆಂಡ್ PUC ಸೆಕೆಂಡ್ ಟೆಸ್ಟ್ಗೆ ಡಿಸೆಂಬರ್ ತಿಂಗಳಲ್ಲಿ ಕೇಳಲಾಗುವಂತಹ ಕಂಪ್ಯೂಟರ್ ಸೈನ್ಸ್ ಕ್ವಶನ್ ಪೇಪರ್ಸ್ ಪ್ಯಾಟರ್ನ್ ಹೇಗಿರುತ್ತೆ ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ಹಾಗೆ ಇದರಲ್ಲಿ ಬರುವಂತಹ ಕ್ವಶನ್ಸ್ ಗಳನ್ನು ಕೂಡ ನೋಡ್ಕೊಳ್ತಾ ಹೋಗಿ. ಸೊ ಒಂದಷ್ಟು ಕ್ವಶನ್ಸ್ ಕೂಡ ನಿಮ್ಮ ಒಂದು ಟೆಸ್ಟ್ ಅಲ್ಲಿ ಬರುತ್ತೆ. ಜೊತೆಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಟೋಟಲ್ ಆಗಿ 35 ಮಾರ್ಕ್ಸ್ ಗೆ ನೀವು ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ನ ಬರೀಬೇಕಾಗುತ್ತೆ. ಮೊದಲಿಗೆ ಪಾರ್ಟ್ ಎ ಅನ್ನೋದಿರುತ್ತೆ. ಪಾರ್ಟ್ ಎ ನಲ್ಲಿ ಟೋಟಲ್ ಆಗಿ ನಿಮಗೆ 7 ಮಾರ್ಕ್ಸ್ ಇರುತ್ತೆ. ಸೊ ಮೊದಲನೇ ಮೇನಲ್ಲಿ ಆನ್ಸರ್ ಆಲ್ ದ ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರೀಸ್ 1 ಮಾರ್ಕ್. ಸೊ ಇಲ್ಲಿ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಚಾಯ್ಸಸ್ ಗಿವನ್. ಸೊ ಚಾಯ್ಸಸ್ ಇಲ್ಲೇ ಕೊಟ್ಟಿರ್ತಾರೆ. ಸೊ ಚಾಯ್ಸಸ್ ಎ ಬಿ ಸಿ ಡಿ ಅಂತ ಹೇಳಿ. ಸೊ ಚಾಯ್ಸಸ್ ನ ನೀವು ಸರಿಯಾಗಿ ಆರಿಸಿ ಬರೀಬೇಕಾಗುತ್ತೆ. ಸೊ ನಿಮ್ಗೆ ಏನಾದ್ರು ಆನ್ಸರ್ಸ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. If a class is derived from more than one base class, it is known as dash. So ನಿಮಗೆ ಆನ್ಸರ್ಸ್ ಗೊತ್ತಿದ್ರೆ ಇಲ್ಲಿ ಕಮೆಂಟ್ಸ್ ಯಾವುದು ಆಪ್ಷನ್ಸ್ ನೋಡ್ತಾ ಇದ್ರಾ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಜೊತೆಗೆ ನಿಮಗೆ ಯಾವ ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೆಕೆಂಡ್ ಕ್ವಶನ್, dash class is the one that is not used to create any objects. So virtual base class, abstract class, subset class and then derived class. So ಆನ್ಸರ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ. Third question, in static memory allocation, the memory is allocated during dash. So runtime, options B after the execution, option C computation, after none of the above. So answers ಏನಂತ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. Fourth question, object in C++ has access to its own address through dash. So option C ಇದೆ. So ಕಮೆಂಟ್ ಮಾಡಿ. Expand ISAM. Next sixth question, metadata is also called as. Answers ಗೊತ್ತಿದ್ರೆ ಮಿಸ್ ಮಾಡಿದ್ರೆ ಮತ್ತೊಮ್ಮೆ ಹೇಳ್ತೇನೆ ಕಮೆಂಟ್ ಮಾಡಿ. Seventh question, the primary key must be dash in nature. So option C A null, options B duplicate, option C unique, options D related. ನೆಕ್ಸ್ಟ್ ಬರುವಂತದ್ದು ಯಾವ್ದಪ್ಪ ಅಂದ್ರೆ fill in the blanks. ಸೊ fill in the blanks ಅಲ್ಲಿ ನಿಮಗೆ ಟೋಟಲ್ ಆಗಿ 3 ಮಾರ್ಕ್ಸ್ ಇರುತ್ತೆ, 3 ಕ್ವಶನ್ಸ್ ಇರುತ್ತೆ. ಸೊ ಇಲ್ಲಿ ಆನ್ಸರ್ಸ್ ಇರುತ್ತೆ. ಆನ್ಸರ್ಸ್ ನೀವು ಚಾಯ್ಸ್ ಮಾಡಿ ಬರೀಬೇಕಾಗುತ್ತೆ. ಸೊ dash describes the structure of the database. Second question, in the relational database, data is organized in the form of dash. Next question, dash describes how the data is represented and used. Okay, so question answer ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಪಾರ್ಟ್ ಬಿ ನಲ್ಲಿ ಥರ್ಡ್ ಮೇನಲ್ಲಿ ಆನ್ಸರ್ ಎನಿ 3 ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರೀಸ್ 2 ಮಾರ್ಕ್ಸ್. ಟೋಟಲ್ ಆಗಿ ಒಂದೊಂದು ಕ್ವಶನ್ ಕೂಡ 2 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ ನೀವು ಬರೀಬೇಕಾಗಿರೋ 3 ಕ್ವಶನ್ಸ್ ಗೆ ಟೋಟಲ್ ಆಗಿ 6 ಮಾರ್ಕ್ಸ್ ಇರುತ್ತೆ. ಹಾಗಾದ್ರೆ ಎಷ್ಟು ಕ್ವಶನ್ಸ್ ಕೊಟ್ಟಿರ್ತಾರೆ? 3 4 5. ಸೊ 5 ಕ್ವಶನ್ಸ್ ಅಲ್ಲಿ ನೀವು 3 ಕ್ವಶನ್ಸ್ ನ ಬರೀಬೇಕಾಗುತ್ತೆ. ಒಂದೊಂದು ಕ್ವಶನ್ ಕೂಡ 2 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಆಗಿ ನಿಮಗೆ 6 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಡಿಫೈನ್ ಬೇಸ್ ಕ್ಲಾಸ್ ಅಂಡ್ ಡಿರೈವ್ಡ್ ಕ್ಲಾಸಸ್, write arithmetic operations that cannot be performed on pointers, differentiate between if stream and off stream class, what is a file, which header file is required for file handling functions in C++, mention the types of data independence. ನಿಮಗೆ ಯಾವ್ದು ಗೊತ್ತಿರುತ್ತೆ ಅದನ್ನ ಆನ್ಸರ್ಸ್ ನ ಬರೀಬೇಕಾಗುತ್ತೆ. ಇನ್ನು ಪಾರ್ಟ್ ಸಿ ಹೋಯ್ತು ಅಂದ್ರೆ ಫೋರ್ತ್ ಮೇನಲ್ಲಿ ಆನ್ಸರ್ ಎನಿ 3 ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರೀಸ್ 3 ಮಾರ್ಕ್ಸ್. ಸೊ 3 ಕ್ವಶನ್ಸ್ ಬರೀಬೇಕಾಗುತ್ತೆ. ಸೊ ಈಚ್ ಕ್ವಶನ್ಸ್ 3 ಮಾರ್ಕ್ಸ್ ಕ್ಯಾರಿ ಮಾಡ್ತಾ ಹೋಗುತ್ತೆ. ಟೋಟಲ್ ಆಗಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಬರೆದ್ರೆ 3 ಕ್ವಶನ್ಸ್ ಬರೆದ್ರೆ 9 ಮಾರ್ಕ್ಸ್ ಇರುತ್ತೆ. ಇಲ್ಲೂ ಕೂಡ ನಿಮಗೆ 5 ಕ್ವಶನ್ಸ್ ಇರುತ್ತೆ. ನೀವು ಬರೀಬೇಕಾಗಿರೋದು 3 ಕ್ವಶನ್ಸ್ ಮಾತ್ರ. ರೈಟ್ ದ ರೋಲ್ ಆಫ್ ವಿಸಿಬಿಲಿಟಿ ಮೋಡ್, ಎಕ್ಸ್ಪ್ಲೈನ್ ವರ್ಚುವಲ್ ಬೇಸ್ ಕ್ಲಾಸಸ್ ವಿತ್ ಎಕ್ಸಾಂಪಲ್, what is a pointer, give the syntax for pointer declaration and initialization, mention the use of the following functions, eof, say ckg, telp. So ಕೊಟ್ಟಿರುವಂತದ್ದು. ಇನ್ನು 20th question, write the different components of ER diagram with explanation. Okay, ಇನ್ನು 5th ಮೇನಲ್ಲಿ ಪಾರ್ಟ್ ಡಿ ನಲ್ಲಿ ಟೋಟಲ್ ಆಗಿ ನಿಮಗೆ ಎನಿ 2 ಕ್ವಶನ್ಸ್ ನ ಬರೀಬೇಕಾಗುತ್ತೆ. ಸೊ ಈಚ್ ಕ್ವಶನ್ಸ್ 5 ಮಾರ್ಕ್ಸ್ ನ ಕ್ಯಾರಿ ಮಾಡ್ತಾ ಹೋಗುತ್ತೆ. ಸೊ ಟೋಟಲ್ ಆಗಿ ನಿಮಗೆ 10 ಮಾರ್ಕ್ಸ್. ಇಲ್ಲೂ ಕೂಡ 5 ಕ್ವಶನ್ಸ್ ಇರುತ್ತೆ. ಯಾವ್ದಾದ್ರು 2 ಕ್ವಶನ್ಸ್ ನ ನೀವು ಚಾಯ್ಸ್ ಮಾಡಿ ಬರೀಬಹುದು. ಓಕೆ, ಇದೇ ಕ್ವಶನ್ಸ್ ನ ಸ್ವಲ್ಪ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಮಿಸ್ ಮಾಡಿದ್ರೆ ಹೇಳಿ. ಮತ್ತೊಮ್ಮೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.